ಡಾಕ್ಟರ್, ನಾನು ಬ್ರೇಕ್ ಹೋಗೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಈ PRP ಇಂಜೆಕ್ಷನ್ ಅನ್ನೋದು ತುಂಬಾ ಶ್ರೀಮಂತ ವರ್ಗದವ್ರು ಮಾತ್ರ ತಗೊಳ್ಳುವಂತ ಚಿಕಿತ್ಸೆ ಅನ್ನೋದು ಕೆಲವರ ಅಭಿಪ್ರಾಯ. ಯಾಕೆಂತಂದ್ರೆ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಏನಿದೆ ಅದು ಸ್ವಲ್ಪ ಹೈ ಇರುತ್ತೇನೋ ಅಂತ. ಯಾಕಂದ್ರೆ ಈ ಶಿಶ್ನ ತುಂಬಾ ಸಣ್ಣದಿದೆ, ಚಿಕ್ಕದಿದೆ ಅಂತ ಅಂದಾಗ ಅದನ್ನ ಶಿಶ್ನ ದೊಡ್ಡದ್ ಮಾಡ್ತೀವಿ ಅಂದ್ರೆ ಅದು ಇಟ್ ಇಸ್ ಎ ಸ್ಮಾಲ್ ಪ್ರೊಸೀಜರ್, ಒಂದು ದೊಡ್ಡ ಪ್ರೊಸೀಜರ್ನೇ ಅದು. ಅದ್ರ ಕಾಸ್ಟ್ ಏನಾಗುತ್ತೆ? ಎಲ್ಲರೂ ಟ್ರೀಟ್ಮೆಂಟ್ ತಗೋಬೋದಾ? ಇದು ಒಂದು ಬಹಳ ಅತ್ಯುತ್ತಮವಾದ ಪ್ರಶ್ನೆ ಅಂತ ಅನ್ಬೋದು. ನೀವು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಇವತ್ತು ಇಟ್ಕೊಂಡ್ಬಂದ್ಬಿಟ್ಟಿದ್ದೀರಿ, ಮೊದಲೇ ರೆಡಿ ಮಾಡ್ಕೊಂಬಂದಿದ್ದೀರಿ. ಇದನ್ನ ಭಾಳ ಜನ ಇದನ್ನು ಕೇಳ್ತಾರೆ. ನನಗಂತೂ ಫೋನ್ಗಳಲ್ಲಂತೂ ಪ್ರೋಗ್ರಾಮ್ ಮುಗಿದೋದ ತಕ್ಷಣ ಫಸ್ಟ್ ಫೋನ್ಗಳು ಬರೋದೆ, ಸರ್ PRP ಅಂದ್ರಲ್ಲ ಅದು ಎಷ್ಟಾಗ್ತದೆ ಅಂತ. ಇದನ್ನು ಕೇಳಬೇಕಾದ್ದೆ ಪ್ರಶ್ನೆ. ನೋಡಿ, ನೀವೇ ಹೇಳಿದ್ರಿ ಇದು ಶ್ರೀಮಂತರಿಗೆ ಮಾತ್ರ ಸೀಮಿತ ಆಗಿದೆಯಾ ಅಂತ. ಎಲ್ಲ ಚಿಕಿತ್ಸೆಗಳನ್ನು ಒಂದು ಮಧ್ಯಮ ವರ್ಗದವರು ಕೈಗೆಟಕ ದರಗಳಲ್ಲಿ ಇರ್ತದೆ ಈ ಥರದ ಚಿಕಿತ್ಸೆಗಳು. ತೀರಾ ಕೆಳವರ್ಗದವರು ಅಂಥವರು ಬಹಳ ಕನಿಷ್ಠವಾಗಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರು ಇಂಥ ಚಿಕಿತ್ಸೆಗಳಿಗೆ ಬರೋಕ್ಕೆ ಹೋಗೋದಿಲ್ಲ. ಅವರು ಇದು ಒಂಥರ ಲಕ್ಸುರಿ ಟ್ರೀಟ್ಮೆಂಟ್ ಇದ್ದಾಗೆ, ಒಂಥರ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಇದ್ದಾಗೆ. ಈಗ ಕಾಸ್ಮೆಟಾಲಜಿಗೆ ಹೋಗಿ ನಾವು ಸ್ಕಿನ್ನನ್ನು ಬೆಳ್ಳಕ್ಕೆ ಮಾಡ್ಕೋಬೇಕು, ಕೂದಲನ್ನು ಕಪ್ಪಕ್ಕೆ ಮಾಡ್ಕೋಬೇಕು, ಮೀಸನ್ನು ಕೆಂಪಕ್ಕೆ ಮಾಡ್ಕೋಬೇಕು ಅಂತಂದರೆ ಇಟ್ ಕಾಸ್ಟ್ ಲ್ಯಾಕ್ಸ್ ಆಫ್ ರುಪೀಸ್ ಚಾರ್ಜ್ ಮಾಡ್ತಾರೆ. ಮೂಗು ಸ್ವಲ್ಪ ಸೊಟ್ಟಕ್ಕಿದೆ ಸರ್ ಮಾಡ್ಕೊಡಿ ಅಂದರೆ 5 ಲಕ್ಷ ಆಗುತ್ತೆ ಅಂತಾರೆ. ಬ್ರೆಸ್ಟ್ ಸಣ್ಣ ಇದೆ ಅಂತ ಸ್ವಲ್ಪ ದಪ್ಪ ಮಾಡ್ಕೊಡಿ ಅಂದರೆ 2 ಲಕ್ಷ ಅಂತಾರೆ. ಕಲರ್ ಸ್ವಲ್ಪ ಇದು ಮಾಡಿಕೊಡಿ, ಟ್ಯಾನಿಂಗ್ ಮಾಡಿಕೊಡಿ ಅಂದರೆ 3 ಲ್ಯಾಕ್ಸ್ ಅಂತಾರೆ. ಅಂದರೆ ಇದು ಲಕ್ಸುರಿ ಟ್ರೀಟ್ಮೆಂಟ್ಗಳಲ್ಲಿ ಏನಾಗುತ್ತೆ, ಭಾಳ ಸೂಕ್ಷ್ಮವಾದ ಚಿಕಿತ್ಸೆಗಳಾದ್ರಿಂದ ಕಾಸ್ಟ್ ಕೂಡ ಜಾಸ್ತಿ ಇರ್ತದೆ. ಆದರೆ PRP ಅಂಥ ಕಾಸ್ಟ್ಲಿ ಏನಲ್ಲ, ಇದು ಕೈಗೆಟಕ ದರದಲ್ಲೇ ಇದೆ. ಸುಮಾರು ಒಂದು ಇಂಜೆಕ್ಷನ್ಗೆ PRP ಇಂಜೆಕ್ಷನ್ಗೆ ಸುಮಾರು ಒಂದು 6,000 ರೂಪಾಯಿ ಆಗ್ತದೆ. ಅದರಲ್ಲಿ ಈ ಒಂದು ಬ್ಲಡ್ಡನ್ನು ತೆಗೆದು ಅದನ್ನು ಪ್ರೋಸೆಸ್ ಮಾಡಿ ಟೆಸ್ಟು ಮಾಡಿ ಅದರಲ್ಲಿ ಕಣಗಳೆಲ್ಲ ಕರೆಕ್ಟಾಗಿದೆಯಾ ಅದನ್ನು ಕೊಡ್ಬೋದಾ ಅನ್ನೋದನ್ನು ಚೆಕ್ ಮಾಡಿ ಅದ್ರ ಜೊತೆಗೆ ಸೇರಿಸ್ಬೇಕಾದಂಥ ಕೆಲವಾರು ಅಂಶಗಳಿರ್ತದೆ. ಒಂದು PG ಇಂಜೆಕ್ಷನ್ನು, ಕ್ಯಾಲ್ಶಿಯಂ ಕ್ಲೋರೈಡು ಎಲ್ಲ ಬರೀ ಡೈರೆಕ್ಟಾಗಿ ಪ್ಲಾಸ್ಮಾ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಆಡು ಮಾತಿನಲ್ಲಿ ಹೇಳ್ತಾ ಇರ್ತೀವಿ PRP ಅಂತ, ಆದರೆ ಅದರಲ್ಲಿ ಸಾಕಷ್ಟು ಕೆಮಿಕಲ್ಸ್ಗಳು ಆ್ಯಡ್ ಮಾಡಬೇಕಾಗುತ್ತೆ. ಜೊತೆಗೆ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ಪ್ರೋಸೆಸ್ ತುಂಬ ಸುಮಾರು 1 ಅವರ್ ಪ್ರೋಸೆಸ್ಸು, ಲ್ಯಾಬೊರೇಟ್ರಿ ಪ್ರೋಸೆಸ್ಸು, ಒಂಥರ ಲ್ಯಾಬೋರಿಯಸ್ ಪ್ರೋಸೆಸ್ ಅಂತಲೇ ಅನ್ಬೋದು. ಆದರೆ ಅದನ್ನೇ ವರ್ಕ್ ಮಾಡ್ತಾ ಇರೋ ಲ್ಯಾಬೊರೇಟರಿ ಟೆಕ್ನಿಷಿಯನ್ಸಿಗೆ ರೊಟೀನ್ ಆಗಿರ್ತದೆ. ಅದನ್ನು ಒಂಥರ ನೀರು ಕುಡ್ದಂಗೆ ಮಾಡ್ತಿರ್ತಾರೆ. ಆದರೆ ಅದನ್ನು ಒಂದನ್ನೇ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತ ಗೊತ್ತಾಗುತ್ತೆ. ಅದನ್ನು 2 ಸಾರಿ ಸೆಂಟ್ರಿಫ್ಯೂಜ್ ಮಾಡಿ ಅದರಲ್ಲಿರ್ತಕ್ಕಂಥ ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳನ್ನೆಲ್ಲ ಬೇರ್ಪಡಿಸಿ ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾನ ಸಪ್ರೇಟ್ ಮಾಡಿ ಅದರ ಮಧ್ಯದಲ್ಲಿ ಇನ್ನೊಂದು ವೈಟ್ ಲೇಯರ್ ಬರ್ತದೆ, ನೀವು WBC ಅಂತ ಇರ್ತದೆ, ವೈಟ್ ಬ್ಲಡ್ ಸೆಲ್ಸು. ಅದನ್ನು ಬಹಳ ಸೂಕ್ಷ್ಮವಾಗಿ ತೆಗಿಬೇಕು. ಅದಕ್ಕೆ ಬಹಳ ಪರಿಣತಿ ಬೇಕು, ಅಂದರೆ ಎಕ್ಸ್ಪೀರಿಯನ್ಸ್ ಬೇಕು, ತುಂಬ ಅದಕ್ಕೆ ಟ್ರೈನಿಂಗ್ ಆಗಿರಬೇಕು. ಅಂಥ ಇವ್ರುಗಳು ಮಾತ್ರ ಅದನ್ನು ಟೆಕ್ನಿಷಿಯನ್ಸ್ ಮಾಡಲಿಕ್ಕೆ ಸಾಧ್ಯ. ಅಂದರೆ ಇದನ್ನು PRP ಮಾಡಲಿಕ್ಕೆ ಒಂದು ಸ್ಪೆಷಲೈಸ್ಡ್ ಲ್ಯಾಬೊರೇಟ್ರಿ ಇರಬೇಕು. ಅದರಲ್ಲೇ ಪರಿಣಿತಿ ಆಗಿರತಕ್ಕಂಥ ಸ್ಕಿಲ್ಡ್ ಲೇಬರ್ಸ್ ಅಂತಂದರೆ ಟ್ರೈನ್ಡ್ ಟೆಕ್ನಿಷಿಯನ್ಸ್ ಬೇಕು. ಆರ್ಡಿನರಿ ಟೆಕ್ನಿಷಿಯನ್ಸ್ಗೆ ಅದು ಅಷ್ಟು ಬರೋದಿಲ್ಲ. ಅಂಥದ್ದನ್ನು ಜೊತೆಗೆ ಅದಕ್ಕೆ ಬೇಕಾದಷ್ಟು ಕೆಲವಾರು ಕೆಮಿಕಲ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದನ್ನು ತೆಗೆದುಕೊಂಡು ನಾನು ಹೇಳಿದ್ನಲ್ಲ ಸ್ಪೆಷಲ್ ನೀಡ್ಲ್ಸ್, ಆರ್ಡಿನರಿ ನಾವು ಇಂಜೆಕ್ಷನ್ ಕೊಡೋ ನೀಡ್ಲುಗಳಲ್ಲಿ ಕೊಡೋದಿಲ್ಲ. ಆ ನೀಡ್ಲುಗಳ ಟಿಪ್ಪು ಭಾಳ ಶಾರ್ಪ್ ಇರ್ತವೆ, ಅಂದರೆ ಚುಚ್ಚದೇ ಗೊತ್ತಾಗಲ್ಲ. ಕೊಡ್ತಾ ಇದ್ದಾಗಲೇ ಅದು ಸೀದಾ ಒಳಕ್ಕೆ ಹೋಗ್ತಾ ಇರ್ತದೆ. ಅಂದರೆ ತುದಿಗಳು ಮಂಡಾಗಿರಬಾರ್ದು, ಶಾರ್ಪ್ ಇರಬೇಕು, ಮತ್ತು ನಂಬರ್ ಕೂಡ ಸಣ್ಣದಿರಬೇಕು. ಸಣ್ಣ ನಂಬರ್ ಆದ್ರೂ ಒಳಗಡೆ ಬೋರ್ ದೊಡ್ಡದಿರಬೇಕು, ಅಂದರೆ ಹೋಗೋಷ್ಟು ಇದಿರಬೇಕು. ತುಂಬ ಸಣ್ಣದು ಅಂದರೆ ಹೋಗೋದೇ ಇಲ್ಲ ಆಮೇಲೆ. ಅಂಥ ಸೂಜಿಗಳನ್ನು ತೆಗೆದುಕೊಂಡು ಇಂಜೆಕ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನ್ಯಾಚುರಲಿ ಕಾಸ್ಟ್ ಜಾಸ್ತಿ ಆಗೋದು ಪ್ರೋಸೆಸ್ಸಿಂಗು. ಆ್ಯಂಡ್ 3-4 ಜನ ಇನ್ವಾಲ್ವ್ ಆಗಿರ್ತಾರೆ, ಲ್ಯಾಬೊರೇಟರಿ ಟೆಕ್ನಿಷಿಯನ್ಸು, ಕೊಡೋರು, ಅದನ್ನು ಪ್ರೋಸೆಸ್ ಮಾಡಿ ಕೆಮಿಕಲ್ಸನ್ನು ಆ್ಯಡ್ ಮಾಡೋರು. ಸೊ ಇಟ್ಸ್ ಎ ಟೀಮ್ ವರ್ಕ್ ಆಗುತ್ತೆ. ಜೊತೆಗೆ ಒಂದು ಕೋರ್ಸ್ ಆ್ಯಂಟಿಬಯೋಟಿಕ್ಕು, ಜೊತೆಗೆ ಮಾತ್ರೆಗಳನ್ನ, ನೋವು ನಿವಾರಕ ಮಾತ್ರೆಗಳನ್ನ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಬರೀ PRP ಕೊಟ್ಟು ಸಾಮಾನ್ಯವಾಗಿ ಕಳಿಸೋದಿಲ್ಲ, ಅದಕ್ಕೆ ಬೇರೆ ಇನ್ನೇನು ಚಿಕಿತ್ಸೆ ಬೇಕು ಜೊತೆಗೆ ಅದನ್ನೆಲ್ಲ ಕೊಟ್ಟು ಸುಮಾರು ಒಂದು ಕೋರ್ಸ್ಗೆ, ಅಂದರೆ 1 ತಿಂಗಳ ಚಿಕಿತ್ಸೆಗೆ 4,000-6,000 ರೂಪಾಯಿ ಆಗ್ತದೆ. ಒಂದು ತಿಂಗಳು ವೆಚ್ಚ ಸೇರಿ. ಅದು ಅಂದರೆ ಇದು ನನಗನ್ಸೋದ ಮಟ್ಟಿಗೆ ಒಂದು ಮಧ್ಯಮ ವರ್ಗದವರಿಗೆ ಕೈಗೆಟಕದಾನೆ. ಅದು 6,000 ರೂಪಾಯಿ, 3 ಇಂಜೆಕ್ಷನ್, ಒಂದು ತಿಂಗಳಿಗೆ ಒಂದರ ಥರ 3 ತಿಂಗಳು. ಒಟ್ಟು ಬಡ್ಜೆಟ್ 18,000 ರೂಪಾಯಿ, ಒಂದು ಕನಿಷ್ಠ ಬಡ್ಜೆಟ್. 25,000 ರೂಪಾಯಿ ಆಗುತ್ತೆ. ಅಂದರೆ 3 ತಿಂಗಳದು ಸೇರಿ, ಒಂದೇ ತಿಂಗಳದೆಲ್ಲ. ಅದರಿಂದ ಅದರಲ್ಲಿ ಸಿಗತಕ್ಕಂತಹ ಅಗಾಧವಾದ ಏನು ನಮಗೆ ಎಫೆಕ್ಟ್ ಇದೆ,
ಅದನ್ನ ನೋಡಿದ್ರೆ ಇದು ಬೆಲೆ ಅಷ್ಟೇನು ಜಾಸ್ತಿ ಆಗಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದರೆ ನಿಮಗೆ ಗೊತ್ತಿದೆ, ಒಂದು ಆಂಜಿಯೋಗ್ರಫಿ ಮಾಡಿದ್ರೆ 3-3.25 ಲಕ್ಷ ಆಗ್ತದೆ, ಒಂದು ಆಂಜಿಯೋಪ್ಲಾಸ್ಟಿ ಮಾಡಿದ್ರೆ ಒಂದು 6 ಲಕ್ಷ ಆಗ್ತದೆ. ಅಂದರೆ ಕೆಲವಾರು ಚಿಕಿತ್ಸೆಗಳು ದುಬಾರಿ ಇದ್ದೇ ಇರ್ತದೆ. ಅದಕ್ಕೆ ಕಾರಣಗಳು ಅಷ್ಟೇ. ಅದು ಏಕೆಂದರೆ ಇದಕ್ಕೆ ಯೂಸ್ ಮಾಡತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು ತುಂಬಾ ದುಬಾರಿ ಇನ್ಸ್ಟ್ರೂಮೆಂಟ್ಸ್, ಅದರಿಂದ ಆಟೋಮೆಟಿಕಲಿ ಇದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ನನಗಂದ್ರ ಮಟ್ಟಿಗೆ ಮಧ್ಯಮ ವರ್ಗದವರಿಗೆ ಕೈಗೆಟ್ಕದಾರ, ಕೆಳವರ್ಗದ ಜನರು ಎಕನಾಮಿಕಲಿ ವೀಕ್ನರು ತೊಗೊಳ್ಬೇಕಾ ಬೇಡ ಅನ್ನೋದು ಯೋಚನೆ ಮಾಡಿ ತೊಗೊಳ್ಬೇಕಾಗತ್ತೆ. ಯಾಕೆಂದರೆ ಇದೇನು ಲಕ್ಸುರಿ ಟ್ರೀಟ್ಮೆಂಟ್, ಎಸೆನ್ಷಿಯಲ್ ಟ್ರೀಟ್ಮೆಂಟ್ ಏನು ಅಲ್ಲ.